ಹರೇ ಶ್ರೀನಿವಾಸ. ಸ್ನೇಹಿತರೆ, ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಸಫಲ ಏಕಾದಶಿಯನ್ನು ನಾವು ಡಿಸೆಂಬರ್ 15ನೇ ತಾರೀಕು ಸೋಮವಾರ ದಿವಸ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ನಾಳೆ ದಿವಸ ಭಾನುವಾರ ದಶಮಿಯ ಆಚರಣೆ ಇರುತ್ತೆ. ಒಂದು ಹೊತ್ತು ಊಟವನ್ನು ಮಾಡಬೇಕು. ರಾತ್ರಿ ಏನಾದರೂ ಫಲಹಾರವನ್ನು ಮಾಡಿಕೊಂಡು ತಿನ್ಬೋದು. ಇನ್ನು ನಾಡದ್ದು ಸೋಮವಾರ 15ನೇ ತಾರೀಕು ಏಕಾದಶಿ ಉಪವಾಸವನ್ನು ಆಚರಣೆ ಮಾಡಬೇಕು. 16ನೇ ತಾರೀಕು ದ್ವಾದಶಿ ಆಚರಣೆ ಇರುತ್ತೆ. ಅವತ್ತು ಸಹ ಒಂದು ಹೊತ್ತು ಊಟವನ್ನು ಮಾಡಬೇಕು, ಒಂದು ಹೊತ್ತು ಫಲಹಾರವನ್ನು ತಗೋಬೋದು. ಈಗ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ, ಇದನ್ನು ಸಫಲ ಏಕಾದಶಿ ಅಂತ ಕರೆಯಲಾಗುತ್ತೆ. ಯಾಕೆ ಹೀಗೆ ಸಫಲ ಏಕಾದಶಿ ಅಂತ ಕರೆಯಲಾಗುತ್ತೆ? ಸಫಲ ಏಕಾದಶಿಯ ಮಹತ್ವವನ್ನು ತಿಳಿಯೋಣಂತೆ. ಹಾಗೆಯೇ ಒಂದು ಕಥೆ ಇದೆ, ಅದನ್ನು ಸಹ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಒಂದು ಸಫಲ ಏಕಾದಶಿಯ ಮಹತ್ವ ಏನು ಅಂತಂದರೆ, ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಈ ಒಂದು ಏಕಾದಶಿಯ ಮಹತ್ವವನ್ನು ತಿಳಿಸ್ತಾ ಇದ್ದಾನೆ. ಎಲ್ಲ ಏಕಾದಶಿನೂ ಭಗವಂತನ ಅನುಗ್ರಹಕ್ಕಾಗಿ ನಾವು ಮಾಡ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಏಕಾದಶಿನೂ ನಾವು ಒಂದೇ ಉದ್ದೇಶಕ್ಕಾಗಿ ಮಾಡ್ತೀವಿ, ಭಗವಂತನ ಅನುಗ್ರಹ ಪಡಿಬೇಕು, ಭಗವಂತನ ಮೇಲೆ ನಮಗೆ ಭಕ್ತಿ ಹೆಚ್ಚಾಗಬೇಕು, ಈ ಒಂದು ಉದ್ದೇಶದಿಂದ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಈ ಒಂದು ಉದ್ದೇಶದಿಂದ ನಾವು ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತೀವಿ. ಅತ್ಯಂತ ಪುಣ್ಯವನ್ನು ತಂದುಕೊಡುವಂಥ ವ್ರತ ಏಕಾದಶಿ ವ್ರತ ಅಂತ ಹೇಳಲಾಗುತ್ತೆ. ಅದರಲ್ಲೂ ಈ ಒಂದು ಸಫಲ ಏಕಾದಶಿ ಅತ್ಯಂತ ಪುಣ್ಯವನ್ನು ನಮಗೆ ತಂದುಕೊಡುತ್ತೆ. ಯಾಕೆ ಈ ಏಕಾದಶಿಗೆ ಸಫಲ ಏಕಾದಶಿ ಅಂತ ಕರೀತಾರೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಸಫಲ ಅಂತಂದರೆ ಈ ಏಕಾದಶಿಯ ದಿವಸ ಫಲವನ್ನು ನೈವೇದ್ಯ ಮಾಡಬೇಕು ದೇವರಿಗೆ, ಅಂದರೆ ನಾರಾಯಣನಿಗೆ ಮತ್ತು ಕೃಷ್ಣನಿಗೆ ಮಾತ್ರ, ಬೇರೆ ಯಾವ ದೇವರಿಗೂ ನೈವೇದ್ಯ ಇರೋದಿಲ್ಲ ಏಕಾದಶಿ ದಿವಸ. ಹಣ್ಣನ್ನು ಮಾತ್ರ ಈ ಏಕಾದಶಿಯ ದಿವಸ ನಾರಾಯಣನಿಗೆ ಮತ್ತು ಕೃಷ್ಣನಿಗೆ ನೈವೇದ್ಯವನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ. ಸಿಹಿಯಾದ ಹಣ್ಣು ಅಂದರೆ ಬಾಳೆಹಣ್ಣು ಅಥವಾ ಸೇಬು ಹಣ್ಣು, ಆ್ಯಪಲ್ಲು, ಈ ಥರದ್ದು ಮಾತ್ರ ನೈವೇದ್ಯ ಮಾಡಬೇಕೇ ವಿನಃ ಹುಳಿಯಾದ ಹಣ್ಣನ್ನು, ಮೋಸಂಬಿ, ಆರೆಂಜು ಈ ಥರದ್ದೆಲ್ಲ ನೈವೇದ್ಯಕ್ಕೆ ಇಡೋದಲ್ಲ. ಸಿಹಿಯಾದ ಹಣ್ಣನ್ನು ದೇವರಿಗೆ ನೈವೇದ್ಯವನ್ನು ಮಾಡಬೇಕು ನಾಳೆ ಏಕಾದಶಿಯ ದಿವಸ. ಹಾಗೆಯೇ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಈ ಏಕಾದಶಿ ದಿವಸ ದೀಪದಾನವನ್ನು ಮಾಡೋದು ತುಂಬ ಶ್ರೇಷ್ಠವಾದದ್ದು ಅಂತ ಹೇಳಲಾಗುತ್ತೆ. ಹಾಗೆಯೇ ಲಕ್ಷ್ಮೀನಾರಾಯಣರನ್ನು ಆರಾಧನೆಯನ್ನು ಮಾಡೋದು ತುಂಬ ವಿಶೇಷ ಫಲವನ್ನು ಕೊಡುತ್ತೆ. ಈ ಇಷ್ಟೂ ಕಾರ್ಯಗಳನ್ನು ನಾವು ಏಕಾದಶಿ ದಿವಸ ಮಾಡಬೇಕು. ಒಂದನೇದು, ಮೊದಲಿಗೆ ಲಕ್ಷ್ಮೀನಾರಾಯಣರ ಆರಾಧನೆ, ಪೂಜೆ ಇದನ್ನು ಮಾಡ್ಕೊಳ್ಳೋದು, ಮತ್ತು ದೀಪದಾನವನ್ನು ಮಾಡೋದು. ದೇವರಿಗೆ ದೀಪವನ್ನು ಹಚ್ಚಿ ಅದನ್ನು ಯಾರಿಗಾದರೂ ದಾನವಾಗಿ ಕೊಡ್ಬೋದು. ಮತ್ತು ಸಿಹಿಯಾದ ಹಣ್ಣನ್ನು ನಾರಾಯಣನಿಗೆ ಅಥವಾ ಕೃಷ್ಣನಿಗೆ ನೈವೇದ್ಯವನ್ನು ಮಾಡೋದು. ಈ ಮೂರು ಕೆಲಸನೂ ಏಕಾದಶಿ ದಿವಸ ಅತ್ಯಂತ ಪುಣ್ಯವನ್ನು ನಮಗೆ ತಂದುಕೊಡುತ್ತೆ. ಇಷ್ಟೊಂದು ವಿಶೇಷತೆ ಈ ಒಂದು ಸಫಲ ಏಕಾದಶಿಗೆ ಇದೆ ಸ್ನೇಹಿತರೆ. ಈ ಏಕಾದಶಿಯ ಬಗ್ಗೆ ಪುರಾಣಗಳು ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋಣ. ಹಿಂದೆ ಮಾಹಿಷ್ಮತಿ ನಗರದಲ್ಲಿ ಒಬ್ಬ ರಾಜ ಇದ್ದ. ಈ ರಾಜನಿಗೆ 4 ಜನ ಮಕ್ಕಳು ಇರ್ತಾರೆ. ಕಡೆಯ ಮಗ ಅವನು ತುಂಬ ಕೆಟ್ಟವನಾಗಿರ್ತಾನೆ. ಅವನನ್ನು ಹೇಗಾದರೂ ಮಾಡಿ ಸರಿ ಮಾಡಬೇಕು ಅನ್ನುವಂಥ ಪ್ರಯತ್ನದಲ್ಲಿ ರಾಜ ಇರ್ತಾನೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಆ ಕೊನೆಯ ಮಗ ಸರಿ ಹೋಗ್ತಾ ಇರೋದಿಲ್ಲ. ಬರೀ ಕೆಟ್ಟ ಕೆಲಸವನ್ನು ಮಾಡೋದು, ದೇವರ ನಿಂದನೆಯನ್ನು ಮಾಡೋದು, ವಿಷ್ಣುವನ್ನು ಮತ್ತು ವಿಷ್ಣು ಭಕ್ತರನ್ನು ಸಹ ದೋಷಿಗಳಂತೆ ನೋಡ್ತಾ ಇರ್ತಾನೆ. ವಿಷ್ಣು ಭಕ್ತರಿಗೆ ಕೆಟ್ಟದನ್ನು ಮಾಡ್ತಾ ಇರ್ತಾನೆ. ಹೀಗೆ ಬರೀ ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಊರಲ್ಲಿ ಓಡಾಡ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿದಂತಹ ರಾಜ ಮಗನಿಂದ ತುಂಬ ಬೇಸತ್ತು ಹೋಗಿರ್ತಾನೆ. ತಂದೆ ಎಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿ ರಾಜ್ಯಭಾರವನ್ನು ಮಾಡ್ತಾಯಿದ್ರೆ, ಮಗ ಈ ರೀತಿಯಾಗಿ ತಂದೆಗೆ ಅವಮಾನವನ್ನು ಮಾಡ್ತಾ ತಂದೆ ಹೆಸರನ್ನು ಕೆಡಿಸ್ತಾ ಓಡಾಡ್ತಾ ಇರ್ತಾನೆ. ಒಂದು ದಿನ ರಾಜನಿಗೆ ತುಂಬ ಬೇಸರ ಆಗಿ ಅವನನ್ನು ಊರಿನಿಂದ ಹೊರಗೆ ಹಾಕಿಬಿಡ್ತಾನೆ. ಎಲ್ಲಾದರೂ ಹೋಗು ನೀನು ಅಂತ. ಆಗ ಅವನು ಅಲ್ಲಿ ಇಲ್ಲಿ ಅಲ್ದಾಡ್ಬಿಟ್ಟು ಕೊನೆಗೆ ಕಾಡಿಗೆ ಹೋಗಿ ಸೇರ್ಕೊತಾನೆ.
ಹಗಲು ಹೊತ್ತಿನಲ್ಲಿ ಕಾಡಿನಲ್ಲಿ ವಾಸವಾಗಿದ್ದು ರಾತ್ರಿಯ ಸಮಯದಲ್ಲಿ ಊರ ಒಳಗೆ ಬಂದುಬಿಟ್ಟು ಕಳ್ಳತನವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಹಗಲೆಲ್ಲ ಕಾಡಲ್ಲಿ ಇರೋದು, ರಾತ್ರಿ ಸಮಯದಲ್ಲಿ ಬರೋದು, ಊರೊಳಗೆ ಕಳ್ಳತನವನ್ನು ಮಾಡೋದು, ಈ ರೀತಿ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾನೆ. ಹೀಗೆ ಕಳ್ಳತನ ಮಾಡುವಾಗ ಅವನು ಸಿಕ್ಕರೂ ಸಹ ಅವನನ್ನು ಬಿಟ್ಟುಬಿಡ್ತಾಯಿದ್ರು ಜನಗಳು. ಯಾಕೆ ಅಂದರೆ ಇವನು ರಾಜನ ಮಗ ಅಂತ ಹೇಳಿಬಿಟ್ಟು ತಂದೆಗೆ ಇರುವಂತಹ ಬೆಲೆಯಿಂದ ಅವನನ್ನು ಬಿಟ್ಟುಬಿಡ್ತಾಯಿದ್ರು, ಏನೂ ಮಾಡ್ತಾ ಇರಲಿಲ್ಲ ಜನಗಳು. ಹೀಗೆ ಅವನು ಹಗಲಲ್ಲಿ ಕಾಡಿನಲ್ಲಿ ಇರೋದು, ರಾತ್ರಿ ಹೊತ್ತಲ್ಲಿ ಬಂದು ಊರಿನಲ್ಲಿ ಕಳ್ಳತನವನ್ನು ಮಾಡೋದು, ಈ ರೀತಿ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅವನು ಇದ್ದಂತಹ ಕಾಡು ಅದು ದೇವರ ಸನ್ನಿಧಾನ ಆಗಿರುತ್ತೆ. ಅಂದರೆ ಅಲ್ಲಿ ನಾರಾಯಣನ ಸನ್ನಿಧಾನ ಇರುತ್ತೆ ಅವನು ಇದ್ದಂತಹ ಜಾಗದಲ್ಲಿ. ಅದು ಯಾವ ಜಾಗ ಅಂದರೆ ಅಶ್ವತ್ಥ ಮರದ ಕೆಳಗೆ ಅವನು ವಾಸವಾಗಿ ಇರ್ತಾನೆ ಹಗಲು ಹೊತ್ತಲ್ಲಿ. ಅವನಿಗೆ ಗೊತ್ತಿಲ್ಲದೇನೆ ಅವನು ಅಲ್ಲಿ ವಾಸ ಮಾಡ್ತಾ ಇರ್ತಾನೆ. ಆದರೆ ಭಗವಂತನ ನೆರಳಿನಲ್ಲಿ ನಾನು ಇದ್ದೇನೆ ಅಂತ ಅವನಿಗೆ ಗೊತ್ತಿರೋದಿಲ್ಲ. ಅಶ್ವತ್ಥ ಮರದ ಕೆಳಗೆ ವಾಸವನ್ನು ಮಾಡ್ತಾ ಇರ್ತಾನೆ. ಯಾವತ್ತೂ ನಮಗೆ ಒಳ್ಳೆಯರ ಸಹವಾಸ ಒಳ್ಳೆಯದನ್ನೇ ಮಾಡುತ್ತೆ, ಕೆಟ್ಟವರ ಸಹವಾಸ ಕೆಟ್ಟದ್ದನ್ನೇ ಮಾಡಿಸುತ್ತೆ. ಯಾರ ನೆರಳಿನಲ್ಲಿ ನಾವು ಇದ್ದೇವೆ, ಯಾರನ್ನು ಅನುಸರಿಸ್ತಾ ಇದ್ದೇವೆ, ಯಾರನ್ನು ನಂಬಿದ್ದೇವೆ ಅನ್ನೋದು ಜೀವನದಲ್ಲಿ ಮುಖ್ಯವಾಗುತ್ತೆ. ಹೀಗೆ ಅವನು ಅಶ್ವತ್ಥ ಮರದ ಕೆಳಗೆ ಇದ್ದೀನಿ, ನಾನು ದೇವರ ಸನ್ನಿಧಾನದಲ್ಲಿ ಇದ್ದೀನಿ ಅಂತ ಅವನಿಗೆ ಗೊತ್ತೇ ಇರೋದಿಲ್ಲ. ಅವನಿಗೆ ಕಾಲಕ್ರಮೇಣವಾಗಿ ಮನಸ್ಸಿನಲ್ಲಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಅವನಿಗೆ ಗೊತ್ತಾಗೋದಿಲ್ಲ ಯಾವ ರೀತಿ ಅವನು ಬದಲಾಗ್ತಾ ಇದ್ದಾನೆ ಅಂತ. ಅದಕ್ಕೋಸ್ಕರ ಭಗವಂತನನ್ನು ನಂಬಿದರೆ ದೇವರು ಒಂದಲ್ಲ ಒಂದು ದಿನ ನಮ್ಮನ್ನು ಕಾಪಾಡ್ತಾನೆ ಅನ್ನಲಿಕ್ಕೆ ಇದೇ ಒಂದು ಉದಾಹರಣೆ. ಅವನು ಎಷ್ಟು ಕೆಟ್ಟ ಕೆಲಸ ಮಾಡಿದ್ರೂ ಸಹ ಭಗವಂತ ತನ್ನ ಸನ್ನಿಧಾನದಲ್ಲಿ ಅವನಿಗೆ ಸ್ಥಳವನ್ನು ಕೊಟ್ಟು ಆಶ್ರಯವನ್ನು ಕೊಟ್ಟು ಅವನನ್ನು ಕಾಪಾಡಿ ಅವನನ್ನು ಪರಿವರ್ತನೆ ಮಾಡಿದ್ದಾನೆ. ಇದು ಭಗವಂತನ ಒಂದು ಚಮತ್ಕಾರ ಅಂತ ಹೇಳ್ಬೋದು. ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು, ಏನೇ ಮಾಡಿದ್ರೂ ಭಗವಂತ ಅದನ್ನು ಕ್ಷಮಿಸ್ತಾನೆ. ಮಕ್ಕಳನ್ನು ಮತ್ತೆ ತಬ್ಬಿ ತನ್ನ ಹತ್ರ ಕರ್ಕೊಂಡು ತಪ್ಪು ದಾರಿಯಲ್ಲಿ ಹೋಗ್ತಾ ಇರೋ ಮಕ್ಕಳನ್ನು ಸರಿ ದಾರಿಗೆ ತರ್ತಾನೆ. ಇದು ಭಗವಂತನ ಕರುಣೆ ಅಂತ ಹೇಳ್ಬೋದು. ನಮ್ಮ ಮೇಲೆ ಭಗವಂತ ತೋರಿಸ್ತಕ್ಕಂಥ ಪ್ರೀತಿ ಕರುಣೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಇವನು ದುಷ್ಟ ತಂದೆ ಎಷ್ಟೇ ಒಳ್ಳೆಯ ಮಾತುಗಳನ್ನು ತಿಳಿಸಿದರೂ ಸಹ ತಿಳ್ಕೊಳ್ದೇನೆ ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದ. ಅವರ ತಂದೆ ಮನೆಯಿಂದ ಹೊರಗಡೆ ಹಾಕ್ದ ಊರಿಂದ, ಆದರೆ ಕಾಡಿಗೆ ಬಂದು ಸೇರಿದ. ಆದರೆ ಇಲ್ಲಿ ಒಬ್ಬ ತಂದೆ ಇದ್ದಾನಲ್ಲ, ಎಲ್ಲರಿಗೂ ತಂದೆ, ಆ ದೊಡ್ಡ ತಂದೆ ಅವನನ್ನು ರಕ್ಷಣೆಯನ್ನು ಮಾಡಿ ತನ್ನ ಆಶ್ರಯದಲ್ಲಿ ಇಟ್ಕೊಂಡು ಜ್ಞಾನವನ್ನು ಕೊಟ್ಟ, ಅವನ ಮನಸ್ಸನ್ನು ಪರಿವರ್ತನೆಯನ್ನು ಮಾಡ್ದ. ಹೀಗೆ ಒಂದು ದಿನ ಈ ಒಂದು ಏಕಾದಶಿ ಬಂತು, ಸಫಲ ಏಕಾದಶಿ ಬಂತು. ತುಂಬ ಚಳಿಗಾಲ ಅಲ್ವಾ, ಈಗ ನಾವು ನೋಡ್ತಾ ಇದ್ದೀವಿ ತುಂಬ ಚಳಿ ಇದೆ ಎಲ್ಲ ಕಡೆ, ಅಷ್ಟು ಒಂದು ಕೊರೆಯುವಂತಹ ಚಳಿಗಾಲ. ರಾತ್ರಿ ಚಳಿ ತಡೀಲಿಕ್ಕೆ ಆಗೋದಿಲ್ಲ ಅವನಿಗೆ. ಏಕಾದಶಿ ದಿವಸ ತುಂಬ ಚಳಿ ಆಗುತ್ತೆ. ಆ ಒಂದು ಚಳಿಯಿಂದ ಅವನು ಮೂರ್ಛೆ ಹೋಗ್ಬಿಡ್ತಾನೆ. ಮಾರನೇ ದಿವಸ ಏಕಾದಶಿ ಆಗಿರುತ್ತೆ, ಸಫಲ ಏಕಾದಶಿ. ಅಂದರೆ ಅವನು ದಶಮಿ ದಿನ ರಾತ್ರಿ ಮೂರ್ಛೆ ಹೋಗ್ಬಿಟ್ಟಿರ್ತಾನೆ. ಮಾರನೇ ದಿವಸ ಸಂಜೆ ಎದ್ದೇಳ್ತಾನೆ ಅವನು. ಏಕಾದಶಿ ದಿವಸ ಸಂಜೆ ಎಚ್ಚರಗೊಳ್ತಾನೆ. ಅಲ್ಲಿಗೆ ಅವನಿಗೆ ತುಂಬ ನಿತ್ರಾಣ ಆಗಿಬಿಟ್ಟಿರುತ್ತೆ, ಹೊಟ್ಟೆಗೇನೂ ಇರೋದಿಲ್ಲ, ಮೂರ್ಛೆ ಹೋಗಿರ್ತಾನೆ ಚಳಿಯಿಂದ, ತುಂಬ ಒಂದು ನಿಶ್ಶಕ್ತನಾಗ್ಬಿಟ್ಟಿರ್ತಾನೆ. ತಿನ್ನಲಿಕ್ಕೆ ಏನಾದರೂ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹಣ್ಣುಗಳನ್ನು ಹುಡುಕೊಂಡು ಬರಲಿಕ್ಕೆ ಹೋಗ್ತಾನೆ. ಅವನಿಗೆ ಸಾಯಬೇಕು ಅಂತ ಅನಿಸಿದರೂ ಸಹ ಸಾಯಲಿಕ್ಕೆ ಆಗ್ತಿರೋದಿಲ್ಲ, ಅಷ್ಟು ಒಂದು ಪರಿಸ್ಥಿತಿಯಲ್ಲಿ ಅವನು ಇರ್ತಾನೆ. ಆಗ ಹೊಟ್ಟೆಗೇನಾದರೂ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹಣ್ಣುಗಳನ್ನು ಹುಡ್ಕೊಂಡು ಬರಲಿಕ್ಕೆ ಹೋಗ್ತಾನೆ. ಅಲ್ಲಿಗೆ ರಾತ್ರಿ ಆಗಿಬಿಡುತ್ತೆ. ಅವನ ಹಣ್ಣುಗಳನ್ನೆಲ್ಲ ಹುಡುಕೊಂಡು ತೊಗೊಂಡು ಬರೋದರಲ್ಲಿ ರಾತ್ರಿ ಆಗಿಬಿಡುತ್ತೆ. ಮತ್ತೆ ಚಳಿ ಶುರುವಾಗುತ್ತೆ. ಹಣ್ಣು ಅವನು ತಿನ್ನಲೇ ಇಲ್ಲ. ರಾತ್ರಿನೂ ಸಹ ಹಣ್ಣು ತಿನ್ನಲಿಕ್ಕೆ ಅವನಿಗೆ ಆಗಲಿಲ್ಲ. ಯಾಕಂದರೆ ಅಷ್ಟು ಚಳಿ ಇತ್ತು, ಅವನಿಗೆ ಅದನ್ನು ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ದೇವರ ಸ್ಮರಣೆಯನ್ನು ಮಾಡ್ತಾ ಅಲ್ಲೇ ಕೂತ್ಕೊಂಡ್ಬಿಟ್ಟ. ಅಲ್ಲಿಗಾಗಲೇ ಅವನಿಗೆ ಮನಸ್ಸು ಪರಿವರ್ತನೆ ಆಗಿಬಿಟ್ಟಿತ್ತು. ದೇವರು ಆ ರೀತಿ ಅವನನ್ನು ಪರಿವರ್ತನೆ ಮಾಡಿಬಿಟ್ಟಿದ್ದ. ಆ ಹಣ್ಣುಗಳನ್ನು ದೇವರಿಗೆ ಅರ್ಪಣೆಯನ್ನು ಮಾಡ್ದ, ಭಗವಂತನ ಸ್ಮರಣೆಯನ್ನು ಮಾಡ್ದ. ಭಗವಂತನಿಗೆ ಹಣ್ಣುಗಳ ನೈವೇದ್ಯವನ್ನು ಮಾಡಿ ಆ ರಾತ್ರಿ ಪೂರ್ತಿ ಎಚ್ಚರವಾಗೇ ಇದ್ದಂತೆ, ಜಾಗರಣೆಯನ್ನು ಮಾಡಿದ್ದಾನೆ. ಅಲ್ಲಿಗೆ ಏಕಾದಶಿ ಉಪವಾಸದ ಫಲ ಸಿಕ್ತು, ಜಾಗರಣೆಯ ಫಲನೂ ಅವನಿಗೆ ಸಿಕ್ತು.
ಸಫಲ ಏಕಾದಶಿಯ ಪ್ರಾಮುಖ್ಯತೆ ಏನು ಅಂತ ನಿಮಗೆ ಅರ್ಥ ಆಗಿರಬೇಕು. ಈ ರೀತಿಯಾಗಿ ಭಗವಂತನಿಗೆ ಅವನು ಹಣ್ಣುಗಳ ಸಮರ್ಪಣೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಏಕಾದಶಿಯ ಆಚರಣೆಯನ್ನು ಮಾಡಿದ್ದಾನೆ. ಅದಕ್ಕೋಸ್ಕರ ಈ ಒಂದು ಏಕಾದಶಿಗೆ ಸಫಲ ಏಕಾದಶಿ ಅನ್ನುವಂಥ ಹೆಸರು ಬಂತು. ದಶಮಿಯ ಆಚರಣೆಯನ್ನೂ ಮಾಡಿದ್ದಾನೆ ಅವನು. ರಾತ್ರಿ ಮೂರ್ಛೆ ಹೋಗ್ಬಿಟ್ಟಿದ್ದಾನೆ ಏನು ತಿಂದೇನೆ. ಏಕಾದಶಿ ದಿನ ಮಧ್ಯಾಹ್ನದ ಮೇಲೆ ಸಂಜೆ ಹೊತ್ತಲ್ಲಿಗೆ ಎಚ್ಚರ ಆಗಿದೆ. ಹೊಟ್ಟೆಗೆ ಏನಾದರೂ ಹುಡುಕೊಂಡು ಬರೋಣ ಅಂತ ಹೋಗಿದ್ದಾನೆ. ಹುಡುಕೊಂಡು ಹಣ್ಣುಗಳನ್ನು ತರೋದ್ರಲ್ಲಿ ರಾತ್ರಿ ಆಗಿದೆ. ಅಷ್ಟೊತ್ತಿಗಾಗಲೇ ಭಗವಂತನ ಸ್ಮರಣೆ ಅವನ ತಲೆಗೆ ಬಂದಿದೆ, ಮನಸ್ಸಿಗೆ ಬಂದಿದೆ. ಹಾಗಾಗಿ ದೇವರ ಸ್ಮರಣೆಯನ್ನು ಮಾಡ್ತಾ ಕುಳಿತುಬಿಟ್ಟಿದ್ದಾನೆ. ಅವನಿಗೆ ಹಸಿವು ಆಗೇ ಇಲ್ಲ. ಆ ಹಣ್ಣುಗಳನ್ನು ದೇವರಿಗೆ ನೈವೇದ್ಯವನ್ನು ಮಾಡಿದ್ದಾನೆ. ರಾತ್ರಿ ಪೂರ್ತಿ ಎಚ್ಚರ ಇದ್ದು ಭಗವಂತನ ಸ್ಮರಣೆಯನ್ನು ಮಾಡಿದ್ದಾನೆ. ಇದರಿಂದ ಅವನಿಗೆ ಸಫಲ ಏಕಾದಶಿಯ ಫಲ ಸಿಕ್ಕೇ ಬಿಡ್ತು. ಇದರಿಂದ ನಾವು ಒಂದು ವಿಷಯವನ್ನು ತಿಳ್ಕೊಬೇಕು ಸ್ನೇಹಿತರೆ, ನಮ್ಮ ಮನಸ್ಸಿನ ಶಕ್ತಿ, ನಿಗ್ರಹ ಶಕ್ತಿ ಎಷ್ಟಿದೆ ಅಂತ ಇಲ್ಲಿ ಗೊತ್ತಾಗಬೇಕು. ಯಾಕೆ ಅಂದರೆ ನಾವು ಸುಮ್ಮನೆ ಏಕಾದಶಿ ವ್ರತ ಮಾಡಿಬಿಡ್ತೀವಿ ಅಂತ ಮಾಡೋದಲ್ಲ. ಭಗವಂತನ ಮೇಲೆ ಶ್ರದ್ಧೆಯನ್ನು ಇಟ್ಟು ಭಕ್ತಿಯನ್ನು ಮಾಡಿ ಸಂಪೂರ್ಣವಾಗಿ ನಮ್ಮನ್ನು ನಾವು ಭಗವಂತನಲ್ಲಿ ತೊಡಗಿಸ್ಕೊಂಡ್ರೆ ಖಂಡಿತವಾಗಿ ನಾವು ಏಕಾದಶಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಬ್ಬರು ಏಕಾದಶಿ ಮಾಡ್ತೀವಿ ಅಂತ ಅಂದ್ಕೊತಾರೆ, ಆದರೆ ಸಾಧ್ಯ ಆಗೋದಿಲ್ಲ. ಏನಾದರೂ ಒಂದು ತಿಂದುಬಿಡ್ತಾರೆ ಅಥವಾ ಕುಡಿದು ಬಿಡ್ತಾರೆ, ನೀರು, ಜ್ಯೂಸ್ಗಳು, ಈ ಥರ. ಏಕಾದಶಿ ಉಪವಾಸ ಮಾಡಬೇಕು ಅಂದರೆ ಪೂರ್ಣ ಉಪವಾಸ ಮಾಡಬೇಕು. ನಿರ್ಜಲ ಏಕಾದಶಿ ಅಂತ ಕರಿತೀವಿ. ನಾವು ವರ್ಷಕ್ಕೆ ಒಮ್ಮೆ ಮಾಡೋದಲ್ಲ. ವೈಕುಂಠ ಏಕಾದಶಿ ದಿವಸ ನಿರ್ಜಲ ಏಕಾದಶಿ ಮಾಡಿಬಿಟ್ಟಿದ್ದೀವಪ್ಪ ಸಾಕು, ನಮಗೆ ವರ್ಷ ಪೂರ್ತಿ ಮಾಡಿದಂಥ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ಪ್ರತಿಯೊಂದು ಏಕಾದಶಿಗೂ ಅದೇ ಮಹತ್ವ ಇದೆ. ಬರೀ ಒಂದು ವೈಕುಂಠ ಏಕಾದಶಿಗೆ ಆ ಮಹತ್ವವನ್ನು ಕೊಟ್ಟಿಲ್ಲ. ಪ್ರತಿಯೊಂದು ಏಕಾದಶಿಗೂ ಅಷ್ಟೇ ಮಹತ್ವ ಇದೆ. ಪ್ರತಿ ಬಾರಿ ನಾನು ಹೇಳ್ತಾ ಹೋಗ್ತೀನಿ, ಇದು ಒಂದು ವ್ರತ ಅಂತ ಕರೆಸ್ಕೊಳ್ಳುತ್ತೆ. ನೀವು ಎಷ್ಟೇ ಪೂಜೆ ಪುನಸ್ಕಾರ ದಾನ ಧರ್ಮ ಯಾತ್ರೆ ತೀರ್ಥ ಏನು ಮಾಡದೇ ಇದ್ದರೂ ಪರವಾಗಿಲ್ಲ, ಏಕಾದಶಿ ಒಂದೇ ಒಂದು ಉಪವಾಸವನ್ನು ಮಾಡಿ ಭಗವಂತನ ಸ್ಮರಣೆಯನ್ನು ಮಾಡಿದರೆ ಸಾಕು. ಇಷ್ಟೂ ಏನು ಮಾಡಿರಲ್ವಲ್ಲ ಅಷ್ಟೂ ಪುಣ್ಯನೂ ನಿಮ್ಮ ಅಕೌಂಟಿಗೆ ಬಂದು ಸೇರುತ್ತೆ. ಅಷ್ಟು ಒಂದು ಶಕ್ತಿ, ಅಷ್ಟು ಒಂದು ಮಹತ್ವ ಏಕಾದಶಿ ವ್ರತಕ್ಕೆ ಇದೆ. ಹಾಗಾಗಿ ಪ್ರತಿಯೊಬ್ಬರು, ಇದರಲ್ಲಿ ಯಾವುದೇ ಜಾತಿ ಭೇದ ಅಂತ ಏನೂ ಇಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರೂ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಲೇಬೇಕು ಅಂತ ಶಾಸ್ತ್ರಗಳು ತಿಳಿಸಿದೆ. ಈ ರೀತಿಯಾಗಿ ರಾಜನ ಮಗನ ಮನಸ್ಸಿನ ಪರಿವರ್ತನೆ ಹೇಗಾಯಿತು, ಭಗವಂತ ಹೇಗೆ ಮಾಡ್ದ, ಅದನ್ನು ಭಗವಂತನ ಕೈಯಲ್ಲಿ ಎಲ್ಲ ಇದೆ. ಎಲ್ಲನೂ ಮಾಡ್ತಾನೆ ಭಗವಂತ. ನಮಗೆ ಮನಸ್ಸು ಸ್ಥಿರವಾಗಿ ಕೊಡ್ತಾನೆ, ನಮ್ಮನ್ನು ಮನಸ್ಸನ್ನು ಬದಲಾಯಿಸ್ತಾನೆ, ಮಾಡದೇ ಇರೋ ಥರನೂ ಮಾಡ್ತಾನೆ, ಮಾಡುವ ಹಾಗೇನೂ ಮಾಡ್ತಾನೆ. ಹೀಗೆ ಭಗವಂತನನ್ನು ಒಟ್ಟಿನಲ್ಲಿ ನಂಬಬೇಕು ನಾವು ಅಷ್ಟೇ. ಬೆಳಗ್ಗೆ ಸಂಕಲ್ಪವನ್ನು ಮಾಡಿಕೊಂಡು ಏಕಾದಶಿ ದಿವಸ ನಾನು ಈ ರೀತಿಯಾಗಿ ಏಕಾದಶಿ ವ್ರತವನ್ನು ಇವತ್ತು ಆಚರಣೆಯನ್ನು ಮಾಡ್ತಾಯಿದ್ದೀನಿ ತಂದೆ, ನನ್ನಲ್ಲಿ ನೀನು ನಿಂತು ಇದನ್ನು ಪೂರ್ಣ ಮಾಡು, ಯಾವುದೇ ವಿಘ್ನ ಬರದೇ ಇರೋ ಥರ ನೋಡ್ಕೊ, ನನ್ನನ್ನು ಕಾಪಾಡು ತಂದೆ ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿದರೆ ಸಾಕು. ಭಗವಂತ ನಿರಾಯಾಸವಾಗಿ ನಿಮಗೆ ಏನೂ ತ್ರಾಸು ಅನ್ನೋದೇ ಆಗೋದಿಲ್ಲ. ಗೊತ್ತೇ ಆಗೋದಿಲ್ಲ ನಿಮಗೆ ಏಕಾದಶಿ ಮಾಡ್ತಾಯಿದ್ದೀವಿ ನಾವು ಅಂತ. ಎಷ್ಟು ಜನಕ್ಕೆ ನೀವು ಏನೇ ತಿಂಡಿ ಅಡುಗೆ ಮಾಡಿ ಹಾಕಿದ್ರೂ ಸಹ ಕೆಲವೊಬ್ಬರಿಗೆ ಅನಾರೋಗ್ಯಗಳಿರುತ್ತೆ, ವಯಸ್ಸಾದವರು ಇರ್ತಾರೆ, ಅವ್ರಿಗೆ ಮಾಡಿಕೊಡ್ಲೇಬೇಕಾಗುತ್ತೆ. ಆ ಥರ ಮಾಡೋವಾಗೂ ನಿಮಗೆ ತಿನ್ನಬೇಕು ಅಂತ ಮನಸ್ಸು ಕೊಡೋದಿಲ್ಲ ದೇವರು. ಹಾಗೆ ಅನಿಸುತ್ತೆ, ಹಾಗೆ ಮಾಡಿಬಿಡ್ತಾನೆ ದೇವರು. ಹೊಟ್ಟೆಯ ಕಡೆ ನಮ್ಮ ಜ್ಞಾನ ಹೋಗೋದೇ ಇಲ್ಲ. ಆ ರೀತಿ ಆಗುತ್ತೆ. ನೀವು ಬೇಕಂದರೆ ಪರೀಕ್ಷೆ ಮಾಡಿ ನೋಡಿರಿ. ನನಗಂತೂ ಪ್ರತಿ ಏಕಾದಶಿ ಹೀಗೆ ಆಗುತ್ತೆ. ನಂಗೆ ಹಸಿವು ಅನಿಸೋದೇ ಇಲ್ಲ. ಏಕಾದಶಿ ದಿವಸ ಏನೋ ತಿಂದಿದ್ದೀವೇನೋ ಅಂತ ಅನಿಸುತ್ತೆ ವಿನಃ ಹಸಿವಾಗಲಿ ಏನಾದ್ರು ತಿನ್ನಬೇಕು ಅಂತಲೇ ನನಗೆ ಅನಿಸೋದೇ ಇಲ್ಲ ಏಕಾದಶಿ ದಿವಸ. ಅದು ಯಾಕೋ ಗೊತ್ತಿಲ್ಲ, ಹಾಗಾಗುತ್ತೆ. ಒಂದು ಸಲ ನೀವು ಭಗವಂತನಲ್ಲಿ ಭಕ್ತಿ ಮಾಡಿ ನೋಡ್ರಿ, ನಿಮಗೂ ಗೊತ್ತಾಗುತ್ತೆ. ಈ ರೀತಿಯಾಗಿ ರಾಜನ ಮಗ ಭಕ್ತಿಯಿಂದ ಏಕಾದಶಿಯ ವ್ರತವನ್ನು ಆಚರಣೆಯನ್ನು ಮಾಡಿ ಭಗವಂತನ ಧ್ಯಾನವನ್ನು ಮಾಡಿ ಪೂಜೆಯನ್ನು ಮಾಡಿಕೊಂಡು ದೇವರ ಅನುಗ್ರಹವನ್ನು ಪಡೀತಾನೆ. ಅಲ್ಲಿಗೆ ಮಾರನೇ ದಿವಸ ಬೆಳಗ್ಗೆ ಒಂದು ಕುದುರೆ ಬರುತ್ತಂತೆ. ಕುದುರೆ ಬಂದುಬಿಟ್ಟು ಹೇಳುತ್ತಂತೆ, ನಿನಗೆ ಭಗವಂತನ ಅನುಗ್ರಹ ಆಗಿದೆ, ನಿನ್ನ ರಾಜ್ಯ ನಿನಗೆ ಸಿಗುತ್ತೆ, ನೀನು ರಾಜ್ಯಕ್ಕೆ ಹೋಗು ಅಂತ ಹೇಳಿರುತ್ತಂತೆ. ಹಾಗಾಗಿ ರಾಜನ ಮಗ ತನ್ನ ರಾಜ್ಯಕ್ಕೆ ವಾಪಸ್ ಮರಳಿ ಬರ್ತಾನೆ. ಯಾಕೆ ಇಷ್ಟೊಂದು ಆಯಿತು ಅಂದರೆ,
ದೇವರ ಸನ್ನಿಧಾನದಲ್ಲಿ ಏಕಾದಶಿಯ ವ್ರತ ಮಾಡಿದ್ರೆ ತುಂಬ ಫಲ ಇದೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಎಲ್ಲಾದರೂ ಕ್ಷೇತ್ರಗಳಿಗೆ ಹೋದಾಗ, ಗುರುಗಳ ಸನ್ನಿಧಾನದಲ್ಲಿ ಇದ್ದಾಗ ವ್ರತಗಳನ್ನು ಮಾಡಬೇಕು. ಈ ರೀತಿ ಅದರಲ್ಲೂ ಮುಖ್ಯವಾಗಿ ಏಕಾದಶಿ ವ್ರತವನ್ನು ಮಾಡಬೇಕು ಅಂತ ಹೇಳ್ತಾರೆ. ತುಂಬ ವಿಶೇಷ ಫಲವನ್ನು ನಮಗೆ ಕೊಡುತ್ತೆ ಅಂತ. ಅಲ್ಲಿಂದ ತಂದೆ ಬಳಿಗೆ ಬಂದಂತಹ ರಾಜನ ಮಗ ರಾಜನಿಗೆ ನೋಡಿ ಆಶ್ಚರ್ಯವಾಗುತ್ತೆ. ಇವನಲ್ಲಾದಂಥ ಬದಲಾವಣೆ ನೋಡಿ ದೇವರ ಭಕ್ತನಾಗಿದ್ದಾನೆ ಅಂತ ಹೇಳಿ ತುಂಬ ಒಂದು ಸಂತೋಷ ಪಡ್ತಾನೆ ರಾಜ. ಆಮೇಲೆ ರಾಜ್ಯಭಾರವನ್ನು ಅವನಿಗೆ ಕೊಡ್ತಾನೆ. ಈ ರೀತಿಯಾಗಿ ಏಕಾದಶಿಯ ಫಲವಾಗಿ ರಾಜನ ಮಗನಿಗೆ ಭಗವಂತನ ಅನುಗ್ರಹವಾಗಿದ್ದು ನೀವೆಲ್ಲ ತಿಳ್ಕೊಂಡ್ರಿ. ಈ ಏಕಾದಶಿಯಿಂದ ಜ್ಞಾನ ವೃದ್ಧಿಯಾಗುತ್ತೆ, ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ, ಭಕ್ತಿ ಹೆಚ್ಚಾಗುತ್ತೆ ಭಗವಂತನಲ್ಲಿ. ಮುಖ್ಯವಾಗಿ ನಮಗೆ ಭಗವಂತನಲ್ಲಿ ಭಕ್ತಿ ಹೆಚ್ಚಾಗಬೇಕು. ಅದನ್ನು ನಮಗೆ ಏಕಾದಶಿ ತಂದುಕೊಡುತ್ತೆ. ಹಾಗಾಗಿ ಪ್ರತಿಯೊಂದು ಏಕಾದಶಿಯನ್ನು ನಾವು ಆಚರಣೆಯನ್ನು ಮಾಡಬೇಕು. ಈ ಏಕಾದಶಿ ಎಲ್ಲರೂ ತಪ್ಪದೆ ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತಾ ಸಫಲ ಏಕಾದಶಿಯ ಮಹತ್ವವನ್ನು ತಿಳ್ಕೊಂಡ್ರಲ್ಲ. ಮಾರನೇ ದಿವಸ 16ನೇ ತಾರೀಕು ಮಂಗಳವಾರ ಪಾರಣೆಯ ಸಮಯ ಬೆಳಗ್ಗೆ 6:50 ನಂತರ ಊಟವನ್ನು ಮಾಡಬೇಕು. ಇದಿಷ್ಟು ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ, ಸಫಲ ಏಕಾದಶಿಯ ಮಹತ್ವ ನಿಮಗೆಲ್ಲ ತಿಳಿಸಿದ್ದೀನಿ. ಎಲ್ಲರೂ ಭಕ್ತಿಯಿಂದ ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.